ಜಾರಿಯಾಗಲಿ ಒಳ ಮೀಸಲಾತಿಯನ್ನು ವಿಳಂಬ ಧೋರಣೆ ಅನುಸರಿಸಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂಡ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಎಸ್ ಸಿ ಮಾದೇವಪ್ಪ ಅವರಿಗೆ ಬೇಕೇ ಬೇಕು ಜೈ ಮಾದಿಗ ಮಾದಿಗ ದಂಡೋರಕ್ಕೆ MRPS ಜಿಂದಾಬಾದ್ 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 MRPS ಜಿಂದಾಬಾದ್ 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 MRPS ಜಿಂದಾಬಾದ್. ಸ್ವತಂತ್ರವಾಗಿ 6 ದಿವಸದಿಂದ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿ ಜಾರಿಗೆಗೋಸ್ಕರ. ಇವರು ನರಸಪ್ಪ ಅವ್ರಿಗೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೂ ಅವರು ಮನೆಯಲ್ಲಿ ರೆಸ್ಟ್ ತೊಗೊಳ್ಳಿ ಅಂದ್ರೂ ಅವ್ರ ಆರೋಗ್ಯ ಸರಿ ಇಲ್ಲ ಅಂದರೂ ವೀಲ್ ಚೇರಲ್ಲಿ ಬಂದು ಕುತ್ಕೊಂಡು ಇನ್ನೂ ಹೋರಾಟ ಮಾಡಬೇಕು ಅಂತ ಆಸೆ ಪಡ್ತಾನೆ ಅವರೇ. ಹೇಳಿ ಸರ್, ಈ ಒಂದು ಹೋರಾಟದ ಬಗ್ಗೆ ಒಂದು ಸರ್ಕಾರಕ್ಕೆ ಮನಮುಟ್ಟೋ ಥರ ಹೇಳಿ ಸರ್. ಈಗ ಒಂದೇನಂತಂದರೆ, ಒಂದು ತಪ್ಪು ಕಲ್ಪನೆ ಏನಪ್ಪ ಅಂತಂದರೆ, ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಾವು ಇವಾಗ ಮೊನ್ನೆ ಸ್ಟಾರ್ಟ್ ಮಾಡಿ ಇವತ್ತು 6ನೇ ದಿನ ಅಲ್ಲ. ಇದು 1997ರಿಂದನೇ ಆರಂಭ ಆಗಿದೆ ಹೋರಾಟ. ನಮ್ಮ ಸಂಘಟನೆಯ ಹೆಸರೇ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ. ನಾವು ಒಳ ಮೀಸಲಾತಿ ಸಲುವಾಗಿ ಸನ್ಮಾನ ಶ್ರೀ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ನರಸಪ್ಪ ದಂಡೂರವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ರಾಜ್ಯದಾದ್ಯಂತ ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿಗೋಸ್ಕರವಾಗಿ ಒಂದೇ ಒಂದು ಮತ್ತು ಏಕೈಕ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಿರುವಂಥ ಸಂಘಟನೆ ನಮ್ಮದು. ಇವತ್ತು ಏನಾಗಿದೆ ಅಂತಂದರೆ, ಕರ್ನಾಟಕ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡ್ತದೆ. ಏನಪ್ಪ ಅಂತಂದರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಬಟ್ ಈಗಾಗಲೇ 2.5 ವರ್ಷ ಸುಮಾರು ಕಳೆದೋಯ್ತು. ಇನ್ನಾದರೂ ಕೂಡ ಒಳ ಮೀಸಲಾತಿ ಜಾರಿ ತರುವಂಥ ವಿಷಯವನ್ನು ಇನ್ನೂ ಚರ್ಚೆಯ ಹಂತದಲ್ಲೇ ಇಟ್ಟಿದ್ದಾರೆ. ಇವತ್ತು ಆ ಒಂದು ಜಾರಿಗೋಸ್ಕರವಾಗಿ ಒಳ ಮೀಸಲಾತಿಯ ಒಂದು ಜಾರಿ ಸಲುವಾಗಿ ಒಂದು ಏಕಸದಸ್ಯ ಆಯೋಗವನ್ನು ಎಚ್ ಎನ್ ನಾಗಮೋಹನ್ ದಾಸ್ ವರದಿ ಅವರ ಒಂದು ನೇತೃತ್ವದಲ್ಲಿ ರಚನೆಯನ್ನು ಮಾಡಿದರು. ರಚನೆ ಮಾಡಿದ ಮೇಲೆ ಅದಕ್ಕೆ ದತ್ತಾಂಶದ ಕೊರತೆ ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ಇವತ್ತು ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಇನ್ನು ಜಾರಿಗೆ ತರೋದು ಇನ್ನೂ ಯಾವಾಗ ಅನ್ನುವಂಥ ಪ್ರಶ್ನೆ ಒಂದಿದೆ. ಅದು ಒಂದು ಕಡೆ ಆದರೆ, ಈ ಒಂದು ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವೇನು ಕಳೆದ 6 ದಿನಗಳಿಂದ ನಾವು ಕೂತ್ಕೊಂಡು ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇದರ ಒಂದು ಮೂಲ ಒಂದು ಉದ್ದೇಶ ಎಲ್ಲಿಂದ ಆರಂಭವಾಯಿತು ಅಂತಂದರೆ, ಆ ಒಂದು ಕಿಡಿ ಹತ್ತಿದ್ದು ಎಸ್ ಸಿ ಮಹದೇವಪ್ಪನವರು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರು ತರಾತುರಿಯಲ್ಲಿ ಇರುವಂಥ ಎಲ್ಲ ಇಲಾಖೆಗಳಲ್ಲಿರುವಂಥ ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಏನು ಅವರು ತರಾತುರಿಯ ಒಂದು ಪ್ರಕ್ರಿಯೆ ಆರಂಭ ಮಾಡಿದ್ರು, ಅದು ನಮ್ಮ ಹೊಟ್ಟೆಗಳಲ್ಲಿ ಒಂದು ಬೆಂಕಿಯನ್ನು ಹುಟ್ಟಿಸ್ತು. ನಮ್ಮ ಸಮುದಾಯಗಳಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿತು. ಅವಿದ್ಯೆ ಬಹಳಷ್ಟು ಜನ, ನೂರಾರು ಸಾವಿರಾರು ಜನ ವಿದ್ಯಾವಂತರು ಯಾರಾದರೆ ಇವತ್ತು ಬ್ಯಾಕ್ಲಾಗ್ ಹುದ್ದೆಗಳಿಗೋಸ್ಕರವಾಗಿ ಕಾಯ್ತಾ ಇದ್ರು, ಒಳ ಮೀಸಲಾತಿ ಜಾರಿ ಆದಮೇಲೆ ಸಿಗುತ್ತೆ ಅನ್ನೋಂಥ ಆಸೆ ಇಟ್ಕೊಂಡಿದ್ರು. ಅವರ ಆಸೆಗಳಿಗೆ ತಣ್ಣೀರು ಎರಚುವಂಥ ಒಂದು ಪ್ರಯತ್ನ ಇದಾಗಿತ್ತು. ಯಾಕಂದರೆ ಒಳ ಮೀಸಲಾತಿ ಜಾರಿ ತರದೆ ಒಂದು ವೇಳೆ ನೀವು ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿದ್ದೇ ಆದರೆ, ಒಳ ಮೀಸಲಾತಿ ಜಾರಿ ಆದರೂ ಕೂಡ ಅದರಿಂದ ಯಾವುದೇ ರೀತಿಯಾದ ಲಾಭ ನಮ್ಮ ಒಂದು ಸಮುದಾಯಕ್ಕೆ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ವಿರೋಧಿಸಿ ಎಸ್ ಸಿ ಮಹದೇವಪ್ಪನವರ ಒಂದು ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡುವಂಥ ಒಂದೇನು ಪ್ರಕ್ರಿಯೆ ಇದೆ, ಅದನ್ನು ವಿರೋಧಿಸಿ ನಾವು ಕಳೆದ 6 ದಿನಗಳಿಂದ ಇಲ್ಲಿ ಹೋರಾಟಕ್ಕೆ ನಾವು ಕೂತಿದ್ದೀವಿ ಅಂತ ನಮಗೆ ಈ ಒಂದು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮತ್ತು ಈ ಒಂದು 6 ದಿನಗಳ ಅವಧಿನಲ್ಲಿ ತುಂಬ ಕಹಿ ಅನುಭವವನ್ನು ನಾವು ಹೊಂದಿದ್ದೀವಿ. 30 ವರ್ಷಗಳಿಂದ ಏನಾಗ್ತಾ ಇದೆಯೋ ಅದೇ ಮತ್ತೆ ಇಲ್ಲಿ ಮರುಕಳಿಸಿದೆ ಅಂತ ಹೇಳಬೇಕು. ಯಾಕಂದರೆ ನಮ್ಮ ರಾಜ್ಯಾಧ್ಯಕ್ಷರು, ಹಿರಿಯ ಹೋರಾಟಗಾರರವರು, ಅವರು 2 ಸಾರಿ ಅಸ್ವಸ್ಥರಾಗಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಕನಿಷ್ಠ ಸೌಜನ್ಯಕ್ಕಾದರೂ ಆಡಳಿತ ಯಂತ್ರದಿಂದ ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಒಬ್ಬ ಅಧಿಕಾರಿ ಆಗಿರ್ಬೋದು, ಇನ್ಯಾರೇ ಆಗಲಿ ಬಂದು ಕೂಡ ಭೇಟಿ ಮಾಡದೆ ಮಾತಾಡದೇ ಇರುವುದು ನಮ್ಮ ಒಂದು ದೌರ್ಭಾಗ್ಯದ ಪರಿಸ್ಥಿತಿಯನ್ನು ನಿಜವಾಗಲೂ ನಮಗೆ ಎತ್ತಿ ಹಿಡಿತಾ ಇದೆ ಅಂತ ಹೇಳಬೇಕಾಗುತ್ತೆ. ಹೀಗಾಗಿ ಇದು ನಮಗೆ ಬಹಳ ನೋವು ಮತ್ತು ಬಹಳ ಖೇದ ಉಂಟಾಗಿದೆ. ಇದೇ ಕಾರಣಕ್ಕೇನೆ ನಿನ್ನೆ ಬಜೆಟ್ ಅಧಿವೇಶನದ ಸಮಯದಲ್ಲಿ ನಮ್ಮದೇ ಒಳ ಮೀಸಲಾತಿ ಹೋರಾಟಗಾರರು ಸದನದ ಒಳಗೆ ನುಗ್ಗಿ ಕೇಳಿ ಯಾರಿಗೂ ಹಾನಿ ಮಾಡಿಲ್ಲ. ಅವರು ಅಲ್ಲಿ ಹೋಗಿ ಮಾಡಿ ಕೇಳಿದ್ದೇನಪ್ಪ ಅಂದರೆ ಒಳ ಮೀಸಲಾತಿ ಜಾರಿ ತನ್ನುವಂಥ ಒಂದೇ ಒಂದು ಘೋಷಣೆ ಮಾಡಿದಷ್ಟೇ. ಅವರು ಆ ಒಂದು ಘೋಷಣೆ ಮಾಡಿದ್ರು ಕೂಡ ಅವರನ್ನು ಭಯೋತ್ಪಾದಕರ ರೀತಿ ಸರ್ಕಾರ ಪೊಲೀಸರನ್ನ ಬಳಸ್ಕೊಂಡು ಅವರನ್ನು ಬಂಧಿಸ್ತಾರೆ. ಅವರ ಬಾಯಿನ ಮುಚ್ಚಿಕೊಂಡು ಸಂದೇಶ ಹೊರಗಡೆ ಕೊರಲಾಡ್ದಂಗೆ ಅವರನ್ನು ಬಾಯಿ ಮುಚ್ಚಿಕೊಂಡು ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ಟು ಅವ್ರ ಮೇಲೆ ಕೇಸ್ಗಳನ್ನ ಹಾಕ್ತಾರೆ.
ಅದೇ ಸದನದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಗಳ ಕೂಗಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಕೇಳಕ್ಕೆ ಹೋದಂಥವ್ರ ಮೇಲೆ ಇವತ್ತು ಕೇಸ್ಗಳು ಹಾಕ್ತಾ ಇದ್ದಾರೆ. ಅವ್ರನ್ನ ಜಾಮೀನು ಮೇಲೆ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ. ಅದೆಲ್ಲ ಒಂದು ಕಡೆ ಆದರೆ ಆದರೆ ಕಾನೂನು ಪ್ರಕ್ರಿಯೆಯನ್ನು ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಈ ಮೂಲಕ ತಮಗೂ ಅವ್ರಿಗೆ ಸರ್ಕಾರಕ್ಕೆ ನಾವು ಒಂದು ಮನವಿ ಏನಪ್ಪ ಅಂತಂದರೆ, ದಯವಿಟ್ಟು ಒಳ ಮೀಸಲಾತಿ ಹೋರಾಟಗಾರರ ಒಳ ಬೇಗುದಿನ ಅರ್ಥ ಮಾಡಿಕೊಂಡು ಸರ್ಕಾರ ನಿಜವಾಗಲೂ ತಮಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇತ್ತು ಅಂದರೆ ಆ ಒಂದು ಕೇಸನ್ನು ಕೈ ಬಿಡಬೇಕು. ಅವರನ್ನು ಯಾವುದೇ ರೀತಿಯಾದಂಥ ಒಂದು ಕೇಸ್ಗಳಲ್ಲಿ ಅವರನ್ನು ದಾಖಲಿಸದೆ ಅವರನ್ನು ಗೌರವ ಆಧಾರದಿಂದ ನಡೆಸಿಕೊಂಡು ಅವರನ್ನು ಬಿಟ್ಟುಬಿಡಬೇಕು ಅಂತಲೂ ಕೂಡ ನಾವು ಈ ಒಂದು ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಈ ಒಂದು ಹೋರಾಟದ ಜ್ವಾಲಾಮುಖಿಯನ್ನು ಸ್ಫೋಟಿಸೋದಕ್ಕೋಸ್ಕರ, ಆ ಮೂಲಕ ಸರ್ಕಾರದ ಪತನ ಆಗೋದಕ್ಕೋಸ್ಕರವಾಗಿ ಕೂಡ ನೀವೇ ಮುನ್ನುಡಿ ಬರೆದಂಗೆ ಆಗ್ತದೆ ಅಂತಲೂ ಕೂಡ ಎಚ್ಚರಿಕೆ ಕೊಡ್ತಾರೆ. ಮತ್ತೊಂದು ನಿಮ್ಮಲ್ಲಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ನೀವು ವಿದ್ಯಾವಂತರಿದ್ದೀರಾ. SC ST OBC ನಲ್ಲಿ ಭಾಳಷ್ಟು ವಿದ್ಯಾವಂತರಿದ್ದಾರೆ, ತಮಗೂ ಗೊತ್ತಿದೆ. ಬಟ್ ಅವ್ರಿಗೆ ರಾಜಕೀಯವಾಗಿ ಮುಂದೆ ಬರಬೇಕು ಅಂತ ಆಸೆ ಪಡ್ತಾರೆ. ಬಟ್ ಅವ್ರಿಗೆ ಮಾರ್ಗದರ್ಶನ ಕೊರತೆ ಇದೆ. ನೀವೇನಿದ್ದೀರೋ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ಟರೆ ರಾಜಕೀಯವಾಗಿ ಮುಂದೆ ಬರ್ಬೋದು. ಅದು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದ್ರ ಬಗ್ಗೆ ತಾವೇನು ನಿಮ್ಮ ಅಭಿಪ್ರಾಯ ಹೇಳಿ. ರಾಜಕೀಯ ಪ್ರಾತಿನಿಧ್ಯ ಅನ್ನೋದು ಬಹಳ ಈ ಒಂದು ಒಳ ಮೀಸಲಾತಿ ಒಂದು ಹೋರಾಟದ ಒಂದು ಭಾಗನ ಅಂತ ಹೇಳ್ಬೋದು. ಯಾಕಂದರೆ ಶೈಕ್ಷಣಿಕ, ಉದ್ಯೋಗ ಮತ್ತು ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಾಮಾಜಿಕವಾದ ನ್ಯಾಯ ಸಿಗಬೇಕು ಅಂತಂದರೆ ಸಮಾನವಾದ ಪ್ರಾತಿನಿಧ್ಯ ಸಿಗಬೇಕು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಮುಖಂಡರು, ಬಹಳಷ್ಟು ಸಂಘಟನೆಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಸಮುದಾಯಗಳಿರುವಂಥ ಯುವಕರನ್ನು, ಬುದ್ಧಿವಂತರನ್ನು, ಓದಿರೋ ವಿದ್ಯಾವಂತರನ್ನು ಆರಿಸಿ ಅವರನ್ನು ಕೂಡ ಒಂದು ಮುಂಚೂಣಿಗೆ ತರುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಖಂಡಿತವಾಗ್ಲೂ ನಾವು ಆ ಒಂದು ಕ್ರಮ ಆಗ್ತಾ ಇದೆ. ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಸರಿಯಾದ ಸಮಯ ಬಂದಾಗ ನಿಮಗೆಲ್ಲ ಬಗ್ಗೆ ತಿಳಿಸಲಾಗ್ತದೆ. ಸರ್, ನಿಮ್ಮ ಹೆಸರು, ನೀವೇನಾಗಿದ್ದೀರಾ? ನನ್ನ ಹೆಸರು ಮಂಜುನಾಥ್ ಕೊಂಡಪಲ್ಲಿ ಅಂತ. ನಾನು ರಾಜ್ಯ ವಕ್ತಾರ ಮಾದಿಗ ದಂಡೋರ MRPS ಹುಬ್ಬಳ್ಳಿಯಿಂದ.